ಶಾಲೆಗೆ ಹೋಗಿದ್ರಿ. ನಂದು ಹೆಸರು ರೀ ಮುಸ್ತಫಾ ರೀ. ಅಪ್ಪನ ಹೆಸರು ರೀ ಲಿಯಾಖತ್ ರೀ. ಆಮೇಲೆ ಅವರು ಬಂದು ಕ್ಯಾಸ್ ಟಾರ್ಚರ್ ಮಾಡತ್ತಿತ್ತು ರೀ. 6.5 ಲಕ್ಷ ಬಡ್ಡಿ ತುಂಬ್ಯಾರಿ, 3 ಲಕ್ಷ ತೊಗೊಂಡಿದ್ದು ರೀ. ಅದರ ಸಂಬಂಧ ನಾ 8ನೇ ಶಾಲೆಗೆ ಹೋಗಿದ್ದೆ ರೀ ಶಿವಾಜಿಗೆ ರೀ. ಆಮೇಲೆ ನಾ ಶಾಲೆ ಬಿಟ್ಟೇನು, ನಮ್ಮಪ್ಪ ಹಾಸಿಗೆ ಹಿಡಿದು ಕುಂತಾನ ರೀ. ಅದರ ಸಂಬಂಧ ರೀ ಕಾಲು ನಡ್ಯಾಕೂ ಬರತ್ತಲ್ಲ ರೀ. ಅದರ ಸಂಬಂಧ ನಾ ಶಾಲೆ ಬಿಟ್ಟಿದ್ರಿ. ಶಾಲೆಗೆ ಹೋಗೋದ್ರಿ ಭಾಳ ಮನಸ್ಸಾಗಿತ್ತು ರೀ. ಆಮೇಲೆ ಅವ್ರು ಬಂದು ಕ್ಯಾಸ್ ಟಾರ್ಚರ್ ಮಾಡಿದ್ದು. ಊಟಕ್ಕೂ ತುಟ್ಟದಿರಿ ನಾವು ಎಲ್ಲ ಈದೈತೆ ರೀ. ಪರಿಸ್ಥಿತಿ ಭಾಳ ಈದೈತೆ ರೀ ನಮ್ಮದು. ನಾನು ಅವ್ರಂತೇಕ ನಾ ಬಡ್ಡಿಲೆ ನನ್ನ ಮಗಳ ಮದುವೆಗೆ ಏನಾದ್ರು ರೊಕ್ಕ ತೊಗೊಂಡಿದ್ದು ಖರೆ ರೀ. 3 ಲಕ್ಷ ರೂಪಾಯಿ ತೊಗೊಂಡೇನ. 6.5 ಲಕ್ಷ ರೂಪಾಯಿ ನಾ ಬಡ್ಡಿನ ಕಟ್ಟೇನಿ ರೀ. ಮತ್ತು ಅವ್ರ ಜೊತೆಗೆ ನಂಗೆ ಬಂದು ಟಾರ್ಚರ್ ಮಾಡ್ತಾರೆ. ಅವ್ರ ಜೊತೆಗೆ ಮತ್ತೊಬ್ಬ ಕಿರ್ಚನ್ರಾಮ್ ಬರ್ತಾನೆ ರೀ ವಿಲ್ಸನ್. ನಾನು ರೇಣುಕ ಚಲವಾದಿ ಅಂತ ರೊಕ್ಕ ತೊಗೊಂಡಿದ್ದು ಖರೇನ ರೀ. ನಾ ಬಡ್ಡಿ ಕಟ್ಟೇನು 6,50,000 ರೂಪಾಯಿ ಬಡ್ಡಿನ ಕಟ್ಟೇನಿ ರೀ. ಮತ್ತು ನಂಗೆ ಟಾರ್ಚರ್ ಮಾಡ್ತಾರೆ. ಮಾರ್ಕೆಟ್ ಅನ್ನೋದಿಲ್ಲ, ಅಂಗಡಿ ಅನ್ನೋದಿಲ್ಲ, ಮನೆ ಅನ್ನೋದಿಲ್ಲ, ಎಲ್ಲಿ ಸಿಗ್ತೇನೆ ಅಲ್ಲಿ ಟಾರ್ಚರ್ ಮಾಡತ್ತಾರೆ ರೀ. ನನ್ನ ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ಮತ್ತು ನಾನು ಹಾಸ್ಪಿಟಲ್ಗೆ ನಾ ಅಡ್ಮಿಟ್ ಇದ್ದಾಗ ಮತ್ತು ನಾ ಎಲ್ಲ ಸಾಲ ಮಾಡೇನ ಇವ್ರು ನನಗೆ ರೊಕ್ಕ ಕೊಡತ್ತಾರೆ. ಈಗ ನಾಗ ಸ್ವಲ್ಪ ದಯವಿಟ್ಟು ಅವ್ರಿಗೆ ಸ್ವಲ್ಪ ಹೇಳಿ ನಾನು ರೊಕ್ಕ ಸ್ವಲ್ಪ ಅವ್ರಿಗೆ ಇದನ್ನು ಮಾಫ್ ಮಾಡಂತ ಹೇಳ್ರಿ ಅವ್ರಿಗೆ. ಮತ್ತು ನಂದು ಏನೈತಿ ಪರಿಸ್ಥಿತಿ ಭಾಳ ಕೆಟ್ಟೈತಿ. ನಾ ಭಾಳ ಬಡವದೇನು ರೀ. ಮತ್ತು ನನ್ನ ಹತ್ರ ಚೆಕ್ ಇದ್ರಿಕಿಲ್ರಿ. ನನ್ನ ಮಗನ ಚೆಕ್ ಮ್ಯಾಗ ಮೊದಲಾಗಿ ಕೊಡ್ಬೇಕಾದ್ರೆ ಅವ್ರು ಚೆಕ್ ತೊಗೊಂಡಿಲ್ಲ. ಆ ನಂತರ ಅವ್ರು ಬಂದು ಚೆಕ್ ಧಮ್ಕಿ ಮಾಡಿ ಚೆಕ್ ಹೋದಾರಿ. ನನ್ನ ಮಗನೂ ಚೆಕ್ ಹೋದಾರಿ. ನಮ್ಮ 4 ಚೆಕ್ಕಿನ ಮ್ಯಾಗ ನನ್ನ ಮಗನ ಸಿಗ್ನೇಚರ್ ಐತ್ರಿ. 2 ಚೆಕ್ಕಿನ ಮ್ಯಾಗ ನಮ್ಮ ಹೆಣ್ಮಕ್ಳ ಸಿಗ್ನೇಚರ್ ಐತ್ರಿ. ನಾ ಇಲ್ಲಿ ಟೈಮ್ದಾಗ ಬಂದು ಅವರು ಚೆಕ್ ಹೋದಾರಿ. ನನ್ನ ಮಗಗೂ ನನ್ನ ಹೆಣ್ಮಕ್ಳಿಗೂ ಧಮ್ಕಿ ಮಾಡಿ. ಮತ್ತು ಸ್ವಲ್ಪ ದಯವಿಟ್ಟು ನೀವು ನೋಡಿರಿ, ಈ ಥರ ಬೆಳಗ್ಗೆ ನನ್ನ ಸಂಬಂಧ ನಾನು ವಿಚಾರ ಮಾಡಿರಿ. ನಂಗೆ ಇವ್ರು ಅಂತಕ್ಕೆ ನಾ ರೊಕ್ಕ ಇಸ್ಕೊಂಡು ನಾ ಹಾಸ್ಪಿಟಲ್ನಲ್ಲಿ ನಾ ಅಡ್ಮಿಟ್ ಅದೇನಿ ರೀ. ನಾನು 2 ಕಾಲು ನಡೆದಿಂದ ತೆಳಗೆ ಕಾಲು ಹೋಗ್ಯಾವ್ರಿ. ನಂಗೆ ಭಾಳ ಟೆನ್ಷನ್ ಆಗಿತ್ತು ರೀ. ಈಗ ಮತ್ತು ಇಲ್ಲಿ ಮನೆಗೆ ಬಂದು ನಂಗೆ ಭಾಳ ಟಾರ್ಚರ್ ಮಾಡತ್ತಾರೆ ರೀ ಅವರು. ರೇಣುಕಾ ಚಲವಾದಿ ನೋಡ್ರಿ ಅವರು. ನಾನು ಬೆಡ್ ರೆಸ್ಟ್ ಅದೀನಿ ರೀ ಸರ. ಮತ್ತು ನಾನು ಈ ಬಡ್ಡಿಲೇ ನೀವು ಹೆಂಗೆ ತುಂಬ್ತೀರಿ, ನೀವು ಇಂಟ್ರೆಸ್ಟ್ ಇದೆ ಅಂತೇಳಿ ನನ್ನ ಮಗ ಸಣ್ಣ ಮಗ ರೀ ನಂದು. ಮತ್ತು ಅವ್ನು ಶಾಲೆ ಬಿಟ್ಟು ಬಡ್ಡಿ ತೀರ್ಸಾಕ ಗೌಂಡ್ರ ಕೈಯಾಗ ಕೆಲ್ಸಕ್ಕೆ ಹೊಂಟಾನ್ರಿ ಸರ್. ಅಷ್ಟಾದ್ರೂ ಇವರು ಕೇಳೋದಿಲ್ಲ, ಬಂದು ಧಮ್ಕಿ ಮಾಡ್ತಾರೆ ರೀ. ಮತ್ತು ನಂಗೆ ಜಾತಿ ಮ್ಯಾಗ ನಿಂಗೆ ಕಂಪ್ಲೇಂಟ್ ಮಾಡ್ತೇನೆ, ನೀ ಸಾಯೋ ಮಟ್ಟ ನೀ ಜೈಲ್ನ್ಯಾಗ ಉಳಿಬೇಕಂತೇಳಿ ಹಿಂಗೆ ಧಮ್ಕಿ ಮಾಡತ್ತಾರೆ ರೀ. ನಂಗೆ ಆ ಟೆನ್ಷನ್ ತೊಗೊಂಡು ನಾ ಹಾಸಿಗೆ ಹಿಡದೀನಿ ರೀ. ನಾನು ನಡೆದಿಂದ ತೆಳಗೆ ನಂಗೆ ನಡ್ಲಿಕ್ಕೆ ಬರೋದಿಲ್ಲ, ಏನೂ ಇಲ್ಲ ರೀ ಸರ್. ನಂಗೆ ಸ್ವಲ್ಪ ದಯವಿಟ್ಟು ನೋಡ್ರಿ, ಸ್ವಲ್ಪ ನಾನು ಕಡಿಸಿ ಸ್ವಲ್ಪ ದ್ಯಾಸ್ ಮಾಡಿ ನೋಡ್ರಿ ನೀವು ಸರ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.